ಮಿತ್ರರೇ ನಮಸ್ಕಾರ. ಮಿತ್ರರೇ, ತಲೆಯಲ್ಲಿ ಬುದ್ಧಿಯ ಬದಲಾಗಿ ಲದ್ದಿ ಇದ್ದಿದ್ದೇ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪಾಕಿಸ್ತಾನದವರು ಬೆಸ್ಟ್ ಎಕ್ಸಾಂಪಲ್. ಯಾಕೆ ಆರಂಭದಲ್ಲೇ ಹೀಗೆ ಹೇಳಿದೆ ಅಂತಂದರೆ, ಒಂದು ಕಡೆ ಇರಾನ್ ವಿರುದ್ಧವಾಗಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಯುದ್ಧವನ್ನು ಮಾಡ್ತಾ ಇದ್ದಾವೆ. ಇಡೀ ಜಗತ್ತು ಅದರಿಂದ ಸಫರ್ ಪಡ್ತಾ ಇದೆ. ಯಾರೊಬ್ಬರಿಗೂ ಕೂಡ ಸಮಸ್ಯೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ರಷ್ಯಾವನ್ನು ಹೊರತುಪಡಿಸಿದರೆ. ಅದರಲ್ಲಿ ಅತಿ ಹೆಚ್ಚು ಸಮಸ್ಯೆ ಅನುಭವಿಸ್ತಾ ಇರುವಂತಹ ದೇಶಗಳನ್ನು ಪಟ್ಟಿ ಮಾಡಿದ್ರೆ ಪಾಕಿಸ್ತಾನ ನಂಬರ್ 1 ಪ್ಲೇಸ್ಗೆ ಬರುತ್ತೆ. ಯಾಕೆ ಅಂತಂದ್ರೆ ಅವರಿಗಾದಷ್ಟು ಸಮಸ್ಯೆ ಬೇರೆ ಯಾರಿಗೂ ಆಗ್ತಾ ಇಲ್ಲ. ಅಂತಹ ದುಸ್ಥಿತಿಯನ್ನ ಎದುರಿಸ್ತಾ ಇರುವಂತಹ ಪಾಕಿಸ್ತಾನ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಬಿಟ್ಟು ಅನಗತ್ಯವಾಗಿ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನ ಕೆಣಕ್ತಾ ಇದ್ದಾರೆ. ಮಿತ್ರರೇ, ಇಷ್ಟು ದಿನ ಏರ್ ಸ್ಟ್ರೈಕ್ ಆಗ್ತಾ ಇತ್ತು, ಅದಕ್ಕೆ ತಾಲಿಬಾನಿಗಳು ಪ್ರತಿದಾಳಿಯನ್ನ ಮಾಡ್ತಾ ಇದ್ರು. ಆದರೆ ಈ ಬಾರಿ ಪಾಕಿಸ್ತಾನ ಎಂತಹ ದಡ್ಡತನ ಮಾಡಿದೆ ಅಂತಂದ್ರೆ ತಾಲಿಬಾನಿಗಳ ಹೃದಯಕ್ಕೆ ಹೊಡೆಯುವಂತಹ ಕೆಲಸ ಮಾಡಿದೆ. ಅಮೆರಿಕ ಇರಾನ್ನ ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡ್ತಲ್ಲ, ನಾವು ಏನು ಕಡಿಮೆ ಇಲ್ಲ ಅಂತೇಳಿ ತಾಲಿಬಾನಿಗಳ ಸರ್ವೋಚ್ಚ ನಾಯಕನಿಗೆ ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ಮಾಡಿದೆ. ಇದು ತಾಲಿಬಾನ್ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ದಿಕ್ಕನ್ನೇ ಬದಲಾಯಿಸಿದೆ. ತಾಲಿಬಾನಿಗಳು ರೊಚ್ಚಿಗೆದ್ದಿದ್ದಾರೆ. ಮಿತ್ರರೇ, ಹಾಗಾದರೆ ಪಾಕಿಸ್ತಾನ ಯಾಕೋಸ್ಕರವಾಗಿ ತಾಲಿಬಾನ್ನ ಸರ್ವೋಚ್ಚ ನಾಯಕನನ್ನು ಟಾರ್ಗೆಟ್ ಮಾಡ್ತು? ಇದರ ಉದ್ದೇಶ ಏನಾಗಿತ್ತು? ಇದರ ಪರಿಣಾಮ ಏನಾಗುತ್ತೆ? ತಾಲಿಬಾನ್ನ ಸರ್ವೋಚ್ಚ ನಾಯಕ ಬದುಕಿದಾನ ಇಲ್ವಾ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಪಾಕಿಸ್ತಾನ ಬಹಳ ದೊಡ್ಡ ಕ್ರೈಸಿಸ್ ಎದುರಿಸ್ತಾ ಇದೆ. ಇವತ್ತು ಭಾರತದಂತಹ ಒಂದು ಸದೃಢ ದೇಶ, ನಮಗೇನಷ್ಟೆಲ್ಲ ಪ್ರಾಬ್ಲಮ್ ಇರಲಿಲ್ಲ, ಎಕಾನಮಿಕಲಿ ಸ್ಟ್ರಾಂಗ್ ಇರುವಂತಹ ದೇಶ. ಇಷ್ಟಾದರೂ ಸಹ ಇರಾನ್ನ ಯುದ್ಧದ ಪರಿಣಾಮ ಭಾರತದ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಬೀರ್ತಾ ಇದೆ. ನಮ್ಮಲ್ಲಿ ಈಗಾಗಲೇ LPGಯ ಸಮಸ್ಯೆ ಉಂಟಾಗಿದೆ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮೇಲೆ ಹೊಡೆತ ಬೀಳ್ತಾ ಇದೆ. ಇದರ ಎಫೆಕ್ಟ್ ನಮ್ಮ ಜನರಲ್ಲಿ ಕಾಣೋದಕ್ಕೆ ಶುರುವಾಗಿದೆ. ಒಂದು ಶಕ್ತಿ ಇರುವಂತಹ ದೇಶಕ್ಕೆ ಇಷ್ಟೆಲ್ಲ ತೊಂದರೆ ಆಗ್ತಿರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿರಬಹುದು ಅಂತ ಊಹೆ ಮಾಡಿಕೊಳ್ಳಿ. ಈಗಾಗಲೇ ಪಾಕಿಸ್ತಾನ ತನ್ನ ದೇಶದಲ್ಲಿ ಅರ್ಧ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ಶಾಲೆಗಳು ಕ್ಲೋಸ್ ಆಗಿದ್ದಾವೆ. ಸರ್ಕಾರಿ ಕಚೇರಿಗಳು ವಾರದಲ್ಲಿ 4 ದಿನ ಮಾತ್ರ ಓಪನ್ ಇರ್ತವೆ. ಬಹುತೇಕರಿಗೆ ವರ್ಕ್ ಫ್ರಮ್ ಹೋಮ್ ಕೊಡಲಾಗಿದೆ. ಅದೂ ಅಲ್ಲದೆ ಪಾಕಿಸ್ತಾನದ ಪ್ರಧಾನಿ ನಿನ್ನೆ ಒಂದು ಘೋಷಣೆ ಮಾಡಿದ್ದಾರೆ, 30% ಸ್ಯಾಲರಿಯನ್ನು ನಾವು ಕಟ್ ಮಾಡ್ತಾ ಇದ್ದೀವಿ ಅಂತ. ಪರಿಸ್ಥಿತಿ ಎಷ್ಟು ಭೀಕರವಾಗಿರಬಹುದು ಅಂತ ಅಂದಾಜು ಮಾಡಿಕೊಳ್ಳಿ. ಯಾಕೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಒಂದು ಕಡೆ ಈ ಯುದ್ಧದ ಕಾರಣದಿಂದಾಗಿ ಬೆಲೆ ಏರಿಕೆಯ ಪ್ರಮಾಣ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ 50 ರೂಪಾಯಿಗೆ ಸಿಗ್ತಾ ಇದ್ದಿದ್ದು ಈಗ 100 ರೂಪಾಯಿ ಸಮೀಪಕ್ಕೆ ಬಂದಿದೆ. ಆದರೆ ಪಾಕಿಸ್ತಾನದ ಸರ್ಕಾರ ಹೇಳ್ತಾ ಇದೆ, ನಿಮಗೆ ಕೊಡ್ತಾ ಇರುವಂತಹ ಸಂಬಳದಲ್ಲಿ ನಾವು 30% ಕಟ್ ಮಾಡ್ತಾ ಇದ್ದೀವಿ ಅಂತ. ಜನ ಬದುಕೋದಾದ್ರೂ ಹೇಗೆ? ಇಂತಹ ಒಂದು ಆರ್ಥಿಕ ದಯನೀಯ ಸ್ಥಿತಿಯನ್ನ ಪಾಕಿಸ್ತಾನ ಎದುರಿಸ್ತಾ ಇದೆ. ನಿಮಗಿದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಒಂದು ಅನ್ನಿಸ್ತಾ ಇರಬಹುದು, ತಾಲಿಬಾನಿಗಳಿಗೂ ಈ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಗೂ ಏನು ಸಂಬಂಧ? ಆರಂಭದಲ್ಲೇ ಏನೋ ಹೇಳ್ದ, ಈಗೇನೋ ಬೇರೆ ಹೇಳ್ತಾ ಇದ್ದಾನೆ ಅಂತ. ಸಂಬಂಧ ಇದೆ. ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸರ್ಕಾರದ ಮೊದಲ ಪ್ರಯಾರಿಟಿ ಏನಾಗಿರಬೇಕಾಗಿತ್ತು? ತನ್ನ ಜನರನ್ನ ಈ ಸಂಕಷ್ಟದಿಂದ ಹೊರತರೋದಕ್ಕೆ ಏನಾದರೂ ಒಂದಷ್ಟು ಕೆಲಸ ಮಾಡಬೇಕಾಗಿತ್ತವರು. ಈಗ ಭಾರತ ಸರ್ಕಾರ ಮಾಡ್ತಾ ಇಲ್ವಾ? ನಮಗೆ LPG ಬರ್ತಾ ಇಲ್ಲ, ಆಯಿಲ್ ಸಪ್ಲೈಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂದ ತಕ್ಷಣ ಭಾರತ ಇರಾನ್ ಜೊತೆಗೆ ಎಂಗೇಜ್ ಆಗ್ತಾ ಇದೆ. ನಮಗೆ ಈ ಥರ ಸಮಸ್ಯೆ ಆಗ್ತಾ ಇದೆ, ನಮಗೂ ನಿಮಗೂ ಸ್ನೇಹ ಇತ್ತು, ಈಗ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ಅದಕ್ಕೆ ಯಶಸ್ಸು ಕೂಡ ಸಿಕ್ಕಿದೆ. ಆದರೆ ಪಾಕಿಸ್ತಾನ ತನ್ನ ಇಂಟ್ರೆಸ್ಟ್ಗೆ ಅನುಸಾರವಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಅನಗತ್ಯ ವಿಚಾರಗಳಿಗೆ ಮೂಗು ತುರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಇರಾನ್ ಮೇಲೆ ಅಮೆರಿಕ ಮಾಡಿದಂತಹ ದಾಳಿ ತಪ್ಪು ಅಂತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸೌದಿ ಅರೇಬಿಯಾದ ಮೇಲೆ ಇರಾನ್ ದಾಳಿ ಮಾಡಿದ್ದೇ ಆದರೆ ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತೀವಿ ಅಂತ ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ರೀತಿಯ ದ್ವಂದ್ವಗಳ ಕಾರಣದಿಂದಾಗಿ ಪಾಕಿಸ್ತಾನ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದೆ. ಇದು ಸಾಲದು ಅಂತ ಈಗ ತಾಲಿಬಾನಿಗಳನ್ನ ಇದೇ ಸಂದರ್ಭದಲ್ಲಿ ಮತ್ತೆ ಎದುರು ಹಾಕೊಂಡಿದ್ದಾರೆ. ಅವರನ್ನ ಅನಗತ್ಯವಾಗಿ ಕೆಣಕ್ತಾ ಇದ್ದಾರೆ. ಅದು ಕೂಡ ಸಣ್ಣ ಪುಟ್ಟ ಪ್ರಮಾಣದಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲೇ. ಮೊನ್ನೆ ರಾತ್ರಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತು. ಕಂದಹಾರ್ನಲ್ಲಿದ್ದಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಯಿಲ್ ಡಿಪೋಗೆ ಪಾಕಿಸ್ತಾನದ ಮಿಸೈಲ್ಗಳು ಬಂದು ಹಿಟ್ಟಾದವು. ತಾಲಿಬಾನಿಗಳು ಹೇಳ್ತಾ ಇರುವಂತಹ ಪ್ರಕಾರ ಈ ದಾಳಿಯಲ್ಲಿ 1500 ಟನ್ನಷ್ಟು ಆಯಿಲ್ ಸುಟ್ಟು ಭಸ್ಮ ಆಗಿದೆ. ಇಲ್ಲಿ ಸಿಂಪಲ್ ಲಾಜಿಕ್ ಅನ್ನ ಯೋಚನೆ ಮಾಡಿ, ಈ ದಾಳಿಗೆ ಏನಾದ್ರೂ ಅರ್ಥ ಇದೆಯಾ ಅಂತ. ಯಾಕೆ ಕೇಳಿದ್ರೆ, ಅಫ್ಘಾನಿಸ್ತಾನದ ತಾಲಿಬಾನಿಗಳು ಉಗ್ರಗಾಮಿಗಳನ್ನ ಪಾಕಿಸ್ತಾನಕ್ಕೇನು ವಿಮಾನದಲ್ಲಿ ಕಳಿಸ್ತಾ ಇದ್ರಾ? ವಿಮಾನಯಾನದ ಆಯಿಲ್ ಡಿಪೋಗೆ ಹೊಡೆಯೋದಕ್ಕೆ. ಅದು ಅಲ್ಲದೆ ಸದ್ಯದ ಪರಿಸ್ಥಿತಿ ಹೇಗಿದೆ? ಆಯಿಲ್ಗಾಗಿ ಹಾಹಾಕಾರ ಇದೆ. ಅದರಲ್ಲೂ ಅಫ್ಘಾನಿಸ್ತಾನ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಅವ್ರಿಗೆ ಆಯಿಲ್ ಬರಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಪಕ್ಕದಲ್ಲೇ ಇದ್ದಂತಹ ಇರಾನ್ ಯುದ್ಧಗ್ರಸ್ತ ಆಗಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಬಂದ್ಬಿಟ್ಟು ಆಯಿಲ್ ಡಿಪೋಗೆ ಹೊಡೆಯುತ್ತೆ ಅಂತಂದ್ರೆ ತಾಲಿಬಾನಿಗಳು ಯಾವ ಮಟ್ಟಿಗೆ ಕೆರಳಬಹುದು ಅಂತ ಊಹೆ ಮಾಡಿ. ಹೀಗಾಗಿ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ರಿಟಾಲಿಯೇಟ್ ಮಾಡೋದಕ್ಕೆ ಯತ್ನ ಮಾಡಿದ್ರು. ಅವರು ಆ ತಕ್ಷಣವೇ ಡ್ರೋನ್ಗಳನ್ನು ಹಾರಿಸಿದ್ರು. ಅದಾಗ್ತಿದ್ದ ಹಾಗೆ ನಿನ್ನೆಯೂ ಕೂಡ ಇಸ್ಲಾಮಾಬಾದ್ನ ಸೈನಿಕ ಶಿಬಿರಗಳನ್ನು ಗುರಿಯಾಗಿಸಿ ಅವರು ಡ್ರೋನ್ ಅಟ್ಯಾಕ್ ಮಾಡಿದ್ರು. ಇದರ ಜೊತೆಗೆ ಪಾಕಿಸ್ತಾನದ ಲಕ್ಕಿ ಪರ್ವತ ಪ್ರದೇಶದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಕೂಡ ಆಗುತ್ತೆ. ಆ ಬ್ಲಾಸ್ಟ್ ನಲ್ಲಿ 7 ಜನ ಪಾಕಿಸ್ತಾನಿ ಪೊಲೀಸರು ಸತ್ತು ಹೋಗ್ತಾರೆ. ಈ ಬಾಂಬ್ ಬ್ಲಾಸ್ಟ್ಗೂ ಕೂಡ ಪಾಕಿಸ್ತಾನ ಮತ್ತೆ ತಾಲಿಬಾನಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಿತು. ಈ ಪಾಕಿಸ್ತಾನಿಗಳ ವಾದ ಹೇಗಿದೆ ಗೊತ್ತಾ? ನಾವೊಂದು ನಾಯಿಯನ್ನು ಸಾಕಿರ್ತೀವಿ, ಅದು ನಮಗೊಂದು ದಿನ ಕಚ್ಚುತ್ತಪ್ಪ. ಆ ಸಂದರ್ಭದಲ್ಲಿ ನಾವು ಪಕ್ಕದ ಮನೆಯವರಿಗೆ ಹೋಗಿ ಹೊಡೋದ್ರೆ ಹೇಗಿರುತ್ತೆ ಹೇಳಿ? ಅದಕ್ಕೇನಾದ್ರೂ ಅರ್ಥ ಇದೆಯಾ?
ಪಾಕಿಸ್ತಾನ ಹಲವು ವರ್ಷಗಳಿಂದಲೂ ಕೂಡ ಉಗ್ರಗಾಮಿಗಳನ್ನು ಸಾಕಿ ಸಲಹುತ್ತಾ ಇದೆ. ಅದನ್ನು ಭಾರತದ ವಿರುದ್ಧ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಪಾಕಿಸ್ತಾನದ ಉದ್ದೇಶ ಆಗಿತ್ತು. ಆದರೆ ಪಾಕಿಸ್ತಾನದ ದುರದೃಷ್ಟವೋ ಭಾರತದ ಅದೃಷ್ಟವೋ ಗೊತ್ತಿಲ್ಲ, ಆ ಎಲ್ಲ ಉಗ್ರಗಾಮಿಗಳು ಕೂಡ ಈಗ ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾಗಿದ್ದಾರೆ. ಅವರು ಪಾಕಿಸ್ತಾನಕ್ಕೆ ಕಚ್ಚೋದಕ್ಕೆ ಶುರು ಮಾಡಿದ್ದಾರೆ. ಈಗ ಪಾಕಿಸ್ತಾನ ಏನು ಹೇಳ್ತಾ ಇದೆ ಗೊತ್ತಾ, ಇವರೆಲ್ಲರೂ ಕೂಡ ತಾಲಿಬಾನಿಗಳ ಕುಮ್ಮಕ್ಕಿನಿಂದ ಮಾಡ್ತಾ ಇರುವಂತಹ ಕೆಲಸ ಇದು, ನಮ್ಮಲ್ಲಿರುವಂತಹ ಉಗ್ರ ಚಟುವಟಿಕೆಗಳಿಗೆ ತಾಲಿಬಾನಿಗಳು ಕಾರಣ ಅಂತ. ಸದ್ಯ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡ್ತಿದ್ದ ಹಾಗೆ ತಾಲಿಬಾನಿಗಳು ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ಡ್ರೋನ್ ಅಟ್ಯಾಕ್ ಮಾಡಿದ್ರಲ್ಲ, ಇದು ಪಾಕಿಸ್ತಾನವನ್ನ ಮತ್ತಷ್ಟು ಕೆರಳಿಸ್ತು. ಈ ಯಕಚ್ಚಿತ್ ತಾಲಿಬಾನಿಗಳು ನಮ್ಮ ಮೇಲೆ ಡ್ರೋನ್ ಅಟ್ಯಾಕ್ ಮಾಡ್ತಾರ, ಅದು ಸಹ ಈ ಫ್ರಾಡ್ ಮಾರ್ಷಲ್ ನೇತೃತ್ವದ ಆಸಿಮ್ ಮುನೀರ್ನ ಸೇನೆಗೆ. ನೋಡಿ, ಈ ಬಾರಿ ಸರಿಯಾಗಿ ರಿವೆಂಜ್ ತೀರಿಸ್ಕೊಳ್ತೀವಿ ಅಂತ ಹೇಳಿ ಪಾಕಿಸ್ತಾನ ಕಳೆದ ರಾತ್ರಿ ಆಫ್ಘಾನಿಸ್ತಾನದ ಕಂದಹಾರ್ನಲ್ಲಿರುವಂತಹ ಕ್ಯಾಂಪ್ ಗೇಕೋ ಮೇಲೆ ದಾಳಿ ಮಾಡಿದೆ. ಈ ಕ್ಯಾಂಪ್ ಗೇಕೋ ಇದೆಯಲ್ಲ, ಇದು ಕಂದಹಾರ್ನಲ್ಲಿರುವಂತಹ ತಾಲಿಬಾನಿಗಳ ಧಾರ್ಮಿಕ ಮತ್ತು ರಾಜಕೀಯ ನಾಯಕತ್ವದ ಹೆಡ್ ಕ್ವಾರ್ಟರ್. ಈ ಕ್ಯಾಂಪ್ ಗೇಕೋದಲ್ಲೇ ತಾಲಿಬಾನ್ನ ಸುಪ್ರೀಂ ಲೀಡರ್ ವಾಸ ಮಾಡೋದು. ಹೈಬತ್ತುಲ್ಲಾ ಅಕುಮ್ ದಾಜಾ ಸದ್ಯ ತಾಲಿಬಾನ್ನ ಸರ್ವೋಚ್ಚ ನಾಯಕ. ಸದ್ಯ ಪಾಕಿಸ್ತಾನ ತಾಲಿಬಾನ್ನ ಸರ್ವೋಚ್ಚ ನಾಯಕನಾದಂಥ ಹೈಬತ್ತುಲ್ಲಾ ಅಕುಮ್ ದಾಜಾನನ್ನೇ ಮುಗಿಸೋದಕ್ಕೋಸ್ಕರವಾಗಿ ಕಳೆದ ರಾತ್ರಿ ಪ್ರಿಸಿಷನ್ ಸ್ಟ್ರೈಕ್ ಮಾಡಿದೆ. ಕ್ಯಾಂಪ್ ಗೇಕೋವನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ. ಪಾಕಿಸ್ತಾನಕ್ಕೇನೋ ಅಕುಮ್ ದಾಜಾ ಸತ್ತಿರಬಹುದು ಅನ್ನುವಂಥ ಊಹೆ ಇದೆ. ಆದರೆ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ, ನಮ್ಮ ಸರ್ವೋಚ್ಚ ನಾಯಕ ಸುರಕ್ಷಿತವಾಗಿದ್ದಾನೆ, ಆತನಿಗೇನೂ ಆಗಿಲ್ಲ ಅಂತ ತಾಲಿಬಾನ್ ಸರ್ಕಾರದ ವಕ್ತಾರನಾಗಿರುವಂತಹ ಜಬೀವುಲ್ಲಾ ಮುಜಾಹಿದ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದರ ಜೊತೆಗೆ ಅದೇ ಜಬೀವುಲ್ಲಾ ಮುಜಾಹಿದ್ ಪಾಕಿಸ್ತಾನಕ್ಕೆ ಒಂದು ಟಾಂಟ್ ಕೂಡ ಕೊಟ್ಟಿದ್ದಾನೆ. ನಮ್ಮ ನಾಯಕನನ್ನ ಹೊಡೆಯೋದಕ್ಕೆ ಅಮೆರಿಕ 20 ವರ್ಷಗಳ ಕಾಲ ಪ್ರಯತ್ನ ಪಟ್ಟಿದೆ, ಅವರಿಗೆ ಏನು ಮಾಡೋದಕ್ಕಾಗಿಲ್ಲ, ಇನ್ನು ನೀವು ಅವರ ಬಾಲ, ಅವ್ರು ಹೇಳದಂತೆ ಕೇಳುವಂತಹ ಕೈಗೊಂಬೆಗಳು. ನಿಮ್ಮ ಕೈಲಿ ನಮ್ಮ ಸರ್ವೋಚ್ಚ ನಾಯಕ ಸತ್ತೋಗ್ತಾನ, ಅದನ್ನ ಸಾಧಿಸೋದಕ್ಕೆ ಪಾಕಿಸ್ತಾನಕ್ಕೆ ಯಾವತ್ತೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಜಬೀವುಲ್ಲಾ ಮುಜಾಹಿದ್ ಪಾಕಿಸ್ತಾನಕ್ಕೆ ಟಾಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ನೀವು ಯಾವುದೇ ಡಿಫೆನ್ಸ್ ಎಕ್ಸ್ಪರ್ಟ್ ಅನ್ನ ಬೇಕಾದರೂ ಕೇಳಿ ಅಥವಾ ಅಂತಾರಾಷ್ಟ್ರೀಯ ವಿಶ್ಲೇಷಕರನ್ನ ಬೇಕಾದರೂ ಕೇಳಿ, ಇದು ಪಾಕಿಸ್ತಾನ ಮಾಡಿದಂತಹ ಅತ್ಯಂತ ದೊಡ್ಡ ಮೂರ್ಖತನದ ಕೆಲಸ. ಯಾಕೆ ಕೇಳಿದ್ರೆ ಈ ಯುದ್ಧವನ್ನ ಇನ್ನಷ್ಟು ಎಸ್ಕಲೇಟ್ ಮಾಡಿದ ಹಾಗಾಗಿದೆ. ತಾಲಿಬಾನಿಗಳು ಇನ್ಯಾವತ್ತೂ ಕೂಡ ಸುಮ್ಮನೆ ಇರೋದಿಲ್ಲ, ಅವರು ಇದಕ್ಕೆ ರಿವೆಂಜ್ ಹೇಳಿಯೇ ಹೇಳ್ತಾರೆ. ಈಗ ಇರಾನ್ನಲ್ಲಿ ಸರ್ವೋಚ್ಚ ನಾಯಕ ಯಾರಾಗಿದ್ರು? ಆಯತುಲ್ಲಾ ಅಲಿ ಖಮೇನಿ. ಅವರು ಕೇವಲ ಇರಾನ್ನ ಸರ್ವೋಚ್ಚ ನಾಯಕ ಮಾತ್ರ ಆಗಿರಲಿಲ್ಲ, ಅಂದ್ರೆ ಅಲ್ಲಿನ ರಾಜಕೀಯ ಮುಖ್ಯಸ್ಥ ಮಾತ್ರ ಆಗಿರಲಿಲ್ಲ, ಅಲ್ಲಿನ ಧಾರ್ಮಿಕ ಸರ್ವೋಚ್ಚ ನಾಯಕನೂ ಕೂಡ ಆಗಿದ್ರು. ಅಲ್ಲಿನ ಶಿಯಾ ಮುಸ್ಲಿಮರಿಗೆ ಅವರು ಧರ್ಮಗುರುಗಳು. ಹೀಗಾಗಿ ಅವರ ಹತ್ಯೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗೆ ಮಿತ್ರರೇ, ಇವತ್ತು ಅಫ್ಘಾನಿಸ್ತಾನದಲ್ಲೂ ಕೂಡ ಈ ಅಕುಮ್ ದಾಜಾ ಇದನ್ನಲ್ಲ, ಈತ ಸರ್ವೋಚ್ಚ ನಾಯಕ, ಅಲ್ಲಿನ ಧಾರ್ಮಿಕ ಗುರುವೂ ಕೂಡ ಹೌದು, ಈತ ಒಬ್ಬ ಮೌಲ್ವಿ. ಆತನನ್ನೇ ಟಾರ್ಗೆಟ್ ಮಾಡಿದ್ದೆ ಆದ್ರೆ ತಾಲಿಬಾನಿಗಳು ಸುಮ್ಮನೆ ಇರ್ತಾರಾ? ಅಫ್ಘಾನಿಸ್ತಾನದವರು ಇನ್ನಷ್ಟು ಕೆರಳೋದಿಲ್ವಾ? ತಾಲಿಬಾನಿಗಳ ಮಟ್ಟಿಗೆ ಈ ಅಕುಮ್ ದಾಜಾ ಪವರ್ ಹೌಸ್. 2016ರಲ್ಲಿ ಈತ ಅಧಿಕಾರಕ್ಕೆ ಬರ್ತಾನೆ. 2016ರವರೆಗೂ ಕೂಡ ಅಖ್ತರ್ ಮನ್ಸೂರ್ ತಾಲಿಬಾನಿಗಳನ್ನು ಮುನ್ನಡೆಸ್ತಾ ಇರ್ತಾನೆ. ಆದರೆ ಅಮೆರಿಕ ನಡೆಸಿದಂಥ ಡ್ರೋನ್ ದಾಳಿಯಲ್ಲಿ ತಾಲಿಬಾನ್ನ ಮುಖ್ಯಸ್ಥನಾಗಿದ್ದಂಥ ಅಖ್ತರ್ ಮನ್ಸೂರ್ ಸಾವಿಗೀಡಾಗ್ತಾನೆ. ಅದಾದ ಬಳಿಕ ಈ ಅಕುಮ್ ದಾಜಾ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಈತನ ನೇತೃತ್ವದಲ್ಲೇ ತಾಲಿಬಾನಿಗಳು 2021ರಲ್ಲಿ ಇಡೀ ಆಫ್ಘಾನಿಸ್ತಾನದ ಕಂಟ್ರೋಲ್ ಅನ್ನು ಪಡೆಯೋದ್ರಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಅಮೆರಿಕ ಕಂಪ್ಲೀಟ್ ಆಗಿ ಆಫ್ಘಾನಿಸ್ತಾನವನ್ನು ತೊರೆಯುತ್ತೆ. ಈಗ ಇಡೀ ಆಫ್ಘಾನಿಸ್ತಾನದ ಕಂಟ್ರೋಲ್ ಈ ಅಕುಮ್ ದಾಜಾನ ಕೈಯಲ್ಲಿದೆ. ಈತ ಹೆಚ್ಚಾಗಿ ಹೊರ ಜಗತ್ತಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ, ಬಂಕರ್ನಲ್ಲೇ ಅಡಗಿರ್ತಾನೆ. ಆದರೆ ತಾಲಿಬಾನ್ನ ಆಡಳಿತದ ಕಂಪ್ಲೀಟ್ ಸೂತ್ರ ಈತನ ಕೈನಲ್ಲೇ ಇದೆ. ಈತ ಏನಾದರೂ ಮೆಸೇಜ್ ಪಾಸ್ ಮಾಡಬೇಕಾದ್ರೆ ವಿಡಿಯೋ ಮೂಲಕವಾಗಿ ಇಲ್ಲ ಪತ್ರದ ಮೂಲಕವಾಗಿ ಹೊರ ಜಗತ್ತಿಗೆ ಮೆಸೇಜ್ ಅನ್ನು ಕಳುಹಿಸ್ತಾನೆ. ಯಾವುದೇ ವಿದೇಶಿ ನಾಯಕರು ಅಥವಾ ಡೆಲಿಗೇಟ್ಸ್ಗಳನ್ನ ಈತ ಭೇಟಿಯಾಗೋದಿಲ್ಲ. ಈತ ನಿಯುಕ್ತಿ ಮಾಡಿರುವಂತಹ ಪ್ರತಿನಿಧಿಗಳೇನಿದ್ದಾರೆ ಅವರು ಈತನ ಪರವಾಗಿ ವ್ಯವಹಾರ ಮಾಡ್ತಾರೆ. ಜೊತೆಗೆ ಈ ಅಕುಮ್ ದಾಜಾ ಕಟ್ಟರ್ ಇಸ್ಲಾಮಿಸ್ಟ್. ಅಫ್ಘಾನಿಸ್ತಾನದಲ್ಲಿ ಎಂತೆಂತಹ ಕಾನೂನನ್ನು ತಂದಿದ್ದಾನೆ ಅಂತ ನಿಮಗೆಲ್ಲ ಗೊತ್ತಲ್ಲ. ಮಹಿಳೆಯರಿಗೆ ಶಿಕ್ಷಣದಲ್ಲಿ ನಿರ್ಬಂಧ ವಿಧಿಸಲಾಗಿದೆ. ಅಲ್ಲಿನ ಮಹಿಳೆಯರಿಗೆ ಪುರುಷರು ಹೊಡಿಬಹುದು, ಆದರೆ ಮೂಳೆ ಮುರಿಯಂಗಿಲ್ಲ. ಈ ರೀತಿಯ ವಿಚಿತ್ರ ಕಾನೂನುಗಳನ್ನೆಲ್ಲ ಈತ ತಂದಿದ್ದಾನೆ. ಅಷ್ಟರ ಮಟ್ಟಿಗೆ ಕಟ್ಟರ್ ಇಸ್ಲಾಮಿಸ್ಟ್. ಅಂತಹ ಅಕುಮ್ ದಾಜಾನನ್ನ ಹತ್ಯೆ ಮಾಡೋದಕ್ಕೆ ಈಗ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆ. ಆತ ಬಚಾವ್ ಕೂಡ ಆಗಿದ್ದಾನೆ ಅಂತ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಪೆಟ್ಟು ತಿಂದ ಹಾವುಗಳು. ಈಗ ಪಾಕಿಸ್ತಾನಕ್ಕೆ ಪುನಃ ಹೊಡೆಯದೆ ಬಿಡೋದೇ ಇಲ್ಲ. ಸದ್ಯ ಪಾಕಿಸ್ತಾನ ಅಕುಮ್ ದಾಜಾನನ್ನ ಹತ್ಯೆ ಮಾಡೋದಕ್ಕೋಸ್ಕರವಾಗಿ ಏರ್ ಸ್ಟ್ರೈಕ್ ಮಾಡ್ತಲ್ಲ, ಈ ದಾಳಿಯಲ್ಲಿ 22 ಮಂದಿ ಸಾವಿಗೀಡಾಗಿದ್ದಾರೆ. ಜೊತೆಗೆ 50 ಮಂದಿಗೆ ಗಾಯಗಳು ಕೂಡ ಆಗಿದ್ದಾವೆ. ಸತ್ತಿರುವವರೆಲ್ಲರೂ ಕೂಡ ತಾಲಿಬಾನಿಗಳ ವಿಶೇಷ ಭದ್ರತಾ ಪಡೆ, ರೆಡ್ ಯೂನಿಟ್ ಅಂತ ಏನು ಕರೀತಾರೆ, ಅದಕ್ಕೆ ಸೇರಿದವರು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪಾಕಿಸ್ತಾನದ ನಡೆ ಇದೆಯಲ್ಲ, ಇದು ಮೂರ್ಖತನದ್ದು ಅಂತ ಹೇಳೋದಕ್ಕೆ ಧಾರ್ಮಿಕ ಕಾರಣಗಳು ಕೂಡ ಇದ್ದಾವೆ. ಮೊದಲನೇದಾಗಿ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಬಹುತೇಕರು ತಾಲಿಬಾನಿಗಳ ಮೇಲಿನ ದಾಳಿಯನ್ನೇ ಒಪ್ಪೋದಿಲ್ಲ. ಪಾಕಿಸ್ತಾನದ ಸರ್ಕಾರದ ಭಾಗ ಆಗಿರುವಂತಹ ಕೆಲ ರಾಜಕೀಯ ಪಕ್ಷಗಳು ಕೂಡ ಇದನ್ನು ವಿರೋಧಿಸ್ತಾ ಇದ್ವು. ನಾವು ತಾಲಿಬಾನ್ನ ಸರ್ಕಾರದ ಜೊತೆಗೆ ಮಾತುಕತೆಯ ಮೂಲಕ ಎಲ್ಲವುದನ್ನು ಬಗೆಹರಿಸಿಕೊಳ್ಬೇಕು, ಒಂದು ಸ್ನೇಹಮಯ ವಾತಾವರಣ ಇರಬೇಕು ಅಂತ ಅವರು ವಾದ ಮಾಡ್ತಾರೆ. ಜೊತೆಗೆ ನಾನು ಹೇಳಿದೆ, ಈ ಅಕುಮ್ ದಾಜಾ ಒಬ್ಬ ಧಾರ್ಮಿಕ ಮುಖಂಡ. ಆತನನ್ನೇ ಪಾಕಿಸ್ತಾನ ಹತ್ಯೆ ಮಾಡುತ್ತೆ ಅಂತಂದ್ರೆ ಇದು ಪಾಕಿಸ್ತಾನಿಯರ ಸೆಂಟಿಮೆಂಟ್ಗೂ ಕೂಡ ಹರ್ಟ್ ಆಗುತ್ತೆ. ಇದರ ಜೊತೆಗೆ ನಂದೊಂದು ಪ್ರಶ್ನೆ ಇದೆ. ಅದೇನು ಕೇಳಿದ್ರೆ, ಭಾರತ ಆಪರೇಷನ್ ಸಿಂಧೂರ ಮಾಡಿದಂತಹ ಸಂದರ್ಭದಲ್ಲಿ ಈ ಆಸಿಮ್ ಮುನೀರ್ ಹೇಳಿದ್ದ, ನಮ್ಮನ್ನ ರಕ್ಷಣೆ ಮಾಡಿದ್ದು ಅಲ್ಲಾಹು,
ನಮಗೆ ಆ ಅನುಭವ ಕೂಡ ಆಯಿತು. ಹೀಗಂತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಕ್ಲೈಮ್ ಮಾಡಿದ್ದ. ಓಕೆ, ಒಪ್ಕೊಳ್ಳೋಣ, ಭಾರತೀಯರು ಅಂತಂದರೆ ಕಾಫಿರ್ರಪ್ಪ ಪಾಕಿಸ್ತಾನದವ್ರ ಪಾಲಿಗೆ. ಭಾರತೀಯರು ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಅಲ್ಲಾಹು ಬಂದು ರಕ್ಷಣೆ ಮಾಡ್ದ ಅಂತಂದರೆ ಒಪ್ಕೊಳ್ಬಹುದು. ಈಗ ತಾಲಿಬಾನಿಗಳ ವಿರುದ್ಧ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಾಹು ರಕ್ಷಿಸೋದಕ್ಕೆ ಸಾಧ್ಯವೇ ಇಲ್ವಲ್ಲ. ಯಾಕೆ ಕೇಳಿದ್ರೆ ತಾಲಿಬಾನಿಗಳು ಈ ಪಾಕಿಸ್ತಾನದವರಿಗಿಂತ ಹೆಚ್ಚು ಕಟ್ಟರ್ ಇಸ್ಲಾಮಿಸ್ಟ್ಗಳು. ಅವರು ಹೆಚ್ಚು ಧರ್ಮವನ್ನು ಅನುಸರಿಸುವಂಥವರು, ಧರ್ಮ ಏನು ಹೇಳುತ್ತೋ ಅದನ್ನು ಚಾಚೂ ತಪ್ಪದೆ ಪಾಲಿಸುವಂಥವರು, ಇಡೀ ದೇಶದಲ್ಲಿ ರೂಢಿಸಿಕೊಂಡಂಥವರು ಈ ತಾಲಿಬಾನಿಗಳು. ಅಂಥವರ ವಿರುದ್ಧ ಪಾಕಿಸ್ತಾನದವರು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಾಹು ರಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ. ವಾಸ್ತವಿಕವಾಗಿ ಹೇಳಬೇಕು ಅಂತಂದರೆ ತಾಲಿಬಾನಿಗಳ ಪಾಲಿಗೆ ಈ ಪಾಕಿಸ್ತಾನದವರೇ ಕಾಫಿರರು. ಇವರು ಧರ್ಮವನ್ನು ಪಾಲನೆ ಮಾಡ್ತಾ ಇಲ್ಲ, ಧರ್ಮಭ್ರಷ್ಟರಾಗಿದ್ದಾರೆ. ಪಾಕಿಸ್ತಾನದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆ, ಅವರೇನು ಬುರ್ಕಾ ಧರಿಸಬೇಕು ಅಂತಿಲ್ಲ, ಅವರು ಶಿಕ್ಷಣವನ್ನು ಪಡೆದುಕೊಳ್ಳಬಹುದು, ಮಾಡರ್ನ್ ಎಜುಕೇಷನ್ ಅನ್ನು ಪಡೆದುಕೊಳ್ಳಬಹುದು. ಇದಕ್ಕೆಲ್ಲ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಇದೆ. ಜೊತೆಗೆ ಪಾಕಿಸ್ತಾನ ತನ್ನನ್ನು ತಾನು ಸೋ ಕಾಲ್ಡ್ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಕೊಳ್ಳುತ್ತೆ. ಇಸ್ಲಾಮಿಕ್ ಶರಿಯಾ ಪ್ರಕಾರವಾಗಿ ಎಲ್ಲವೂ ಕೂಡ ನಡೆಯೋದಿಲ್ಲ. ಹೀಗಾಗಿ ತಾಲಿಬಾನಿಗಳ ಪಾಲಿಗೆ ಪಾಕಿಸ್ತಾನದವರು ಯಾವತ್ತಿದ್ರೂ ಕೂಡ ಕಾಫಿರರೇ. ಇಂತಹ ಸಂದರ್ಭದಲ್ಲಿ ಅಲ್ಲಾಹು ಪಾಕಿಸ್ತಾನಿಯರನ್ನ ರಕ್ಷಿಸೋದಾದ್ರೂ ಹೇಗೆ? ಸುಮ್ಮನೆ ಪಾಕಿಸ್ತಾನದವರ ಗಮಂಡಿತನಕ್ಕೋಸ್ಕರವಾಗಿ ನಾನು ಈ ಮಾತು ಹೇಳಿದೆ. ಸದ್ಯ ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ವಿನಾಕಾರಣ ತಾಲಿಬಾನಿಗಳನ್ನು ಕೆಣಕುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆಯಲ್ಲ. ಈ ಯುದ್ಧ ಇನ್ನಷ್ಟು ಉಲ್ಬಣಿಸಿ ತಾಲಿಬಾನಿಗಳು ಪಾಕಿಸ್ತಾನದವರ ಮೇಲೆ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದೇ ಆದರೆ ಪಾಕಿಸ್ತಾನವೂ ಕೂಡ ಯುದ್ಧದಲ್ಲಿ ಮುಳುಗಬೇಕಾಗತ್ತೆ. ಈಗಾಗಲೇ ಬೆಲೆ ಏರಿಕೆ ಮಗದೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಪಾಕಿಸ್ತಾನದ ಜನ ಇನ್ನಷ್ಟು ಸಫರ್ ಪಡಬೇಕಾಗತ್ತೆ. ಈ ಅಫ್ಘಾನಿಸ್ತಾನದವರಿಗೇನು ವ್ಯತ್ಯಾಸ ಆಗೋದಿಲ್ಲ. ಯಾಕೆಂತಂದ್ರೆ ಅವರು ನರಕದಲ್ಲೇ ಇರುವವರು, ನರಕದ ಆಡಳಿತವೇ ಅಲ್ಲಿ ಜಾರಿಯಲ್ಲಿದೆ. ಈಗಾಗಲೇ 100 ಡಿಗ್ರಿ ಬಿಸಿಯಲ್ಲಿ ಬೈತಾ ಇದ್ದಾರೆ. 2 ಡಿಗ್ರಿ ಜಾಸ್ತಿ ಆದ್ರೆ ಅವ್ರಿಗೇನಾದ್ರೂ ವ್ಯತ್ಯಾಸ ಗೊತ್ತಾಗುತ್ತಾ? ಅದು ಇಲ್ಲ. ಇದನ್ನ ಪಾಕಿಸ್ತಾನ ಯೋಚಿಸಬೇಕಾಗಿತ್ತು. ಆದರೆ ಯೋಚಿಸದೆ ತಾಲಿಬಾನಿಗಳನ್ನ ಕೆಣಕಿದ್ದಾರೆ. ತಾಲಿಬಾನ್ನ ಸರ್ವೋಚ್ಚ ನಾಯಕನ ಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಮಿತ್ರರೇ, ಈ ವಿಚಾರದಲ್ಲಿ ಮುಂದೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.